ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ವಿಶೇಷ ಸಭೆಯ ಈ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಬೂತ್ಗಳಲ್ಲಿರ್ತಕ್ಕಂಥ BLO2ಗಳ ಕಾರ್ಯಗಾರ ನಡೀತಾ ಇದೆ. ಈ ಕಾರ್ಯಗಾರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕಾಂತ್ ರಾಮಚಂದ್ರನವರೇ, ಈ ಭಾಗದ ಜನಪ್ರಿಯ ನಾಯಕರು, ಮೊದಲನೇ ಬಾರಿಗೆ ಬಿಜೆಪಿಯಲ್ಲಿ MLA ಅಭ್ಯರ್ಥಿಯಾಗಿದ್ದು ಅತಿ ಹೆಚ್ಚು ಓಟ್ಗಳು ತಗೊಂಡಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಗೋಪಿಯಣ್ಣವರೇ, ನಾಗರಾಜ್ ಅವರೇ, ನಮ್ಮ ಮುರಳಿಯಣ್ಣವರೇ, ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಗಳ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ BLO2ಗಳಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೇ, ಮಾಧ್ಯಮಗಳು ಇರ್ತದೆ. ಕಾರ್ಯಗಾರ BLO2ಗಳದ್ದು ಶುರು ಮಾಡಿದ್ವಿ. ಕಾಂಗ್ರೆಸ್ ಅವರನ್ನು ಶುರು ಮಾಡಿದ್ದಾರೆ. ನಾನು ಇದರಲ್ಲಿರೋದು ಬೇರೆ ಇನ್ನೇನು ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ. ಇದನ್ನೆಲ್ಲ ಅಂಕಿ ಅಂಶಗಳ ಪ್ರಕಾರ ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಜಿಲ್ಲಾಧ್ಯಕ್ಷರವರೆಲ್ಲ ತಿಳಿಸ್ತಾರೆ. ಅವರನ್ನು ಶುರು ಮಾಡಿ ಅದೆಂತ ತಗ್ಸ್ಬಿಡ್ಲಿ ನೋಡ್ಬಿಡೋಣ. ನೋಡಿ, ಇಷ್ಟಲ್ಲಿ ಸರ್ಕಾರ ಇರೋದು ನಮ್ದು, ಅಂಗನವಾಡಿನಲ್ಲಿ ಟೀಚರ್ಸ್ ಇರೋದು ನಮ್ಮವರು, ಸ್ಕೂಲಲ್ಲಿ ಮಾಸ್ಟರ್ ಇರೋರು ಟೀಚರ್ಸ್ ಇರೋರು ನಮ್ಮವರು. ಪಾಕಿಸ್ತಾನದಲ್ಲಾದ್ರೂ ಬಂದು ನೋಟಿಸ್ ಸೇರ್ಕೊಂಡ್ರೆ, ಬಾಂಗ್ಲಾದೇಶದಾದ್ರೂ ಬಂದು ಸೇರ್ಕೊಂಡ್ರೆ, ಯಾರಾದ್ರೂ ಬಂದು ಸೇರ್ಕೊಂಡ್ರೆ ನಮ್ಗೆ ಓಟ್ ಬೇಕು, ದೇಶ ಅಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಾಮಿ ಹೆಸರು ಬಂತಂದ್ರೆ ಅದು ನೋಡ್ಬಿಟ್ಟು ಇವ್ನು ಯಾರು ಹೊಸಬರಿದ್ದಾಗ ಇವ್ನು ಯಾರು ಮಾತಲ್ಲ ಎಣ್ಣಿಕೆ ಹೋಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಅವ್ನು ಯೋಚನೆ ಮಾಡಿ ಅದನ್ನು ಟಿಕ್ ಮಾರ್ಕ್ ಮಾಡ್ಕೊತೀವಿ. ಯಾವುದು ಸತ್ತಾಗಿರೋ ಯಾರು ವೋಟ್ ಲಿಸ್ಟಲ್ಲಿ ಇಲ್ಲೂ ಹೆಸರಿದ್ದು, ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿ ಟ್ಯಾಲಿ ರೋಡಲ್ಲಿ ಹೆಸರಿದ್ದು, ಅಲ್ಲಿ ಬೆಳಗ್ಗೆ ಓಟ್ ಹಾಕ್ಬಿಟ್ಟು ತಿರುಗಿ ಸಾಯಂಕಾಲ ಓಟ್ ಹಾಕಿ ಬರೋದು ಯಾರ್ಯಾರು ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ತೀವಿ. ನಾನು ನಿಮ್ಗೆ ಹೇಳೋದೇನೆಂದರೆ, ಚುನಾವಣೆ, NDA ಅಲಯನ್ಸು, ನಗರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲ್ಲ ಚುನಾವಣೆಗಳು ನಮ್ಗೆ ಗೊತ್ತಿದ್ದಕ್ಕೆ ಒಂದು 6-8 ತಿಂಗಳ ಒಳಗಡೆ ಮುಗಿದೋಗುತ್ತೆ. ಆ ಮುಗಿದೋಗುತ್ತೆ ಅಂದರೆ ನಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರು ಯಾರು ಬೆಳಗ್ಗೆ ಹೊಸಕೋಟೆನ ಓಟ್ ಹಾಕ್ಬಿಟ್ಟು ಸಾಯಂಕಾಲ ಬಂದು ಇಲ್ಲಿ ಓಟ್ ಹಾಕ್ತಾರೆ, ಬಂದ್ಬಿಟ್ಟಿರ್ತಾರೆ, ಗೊತ್ತಿಲ್ಲ, ಎತ್ತಕ್ಕಿಲ್ಲ, ನೋಡಂಗಿಲ್ಲ. ಅವ್ರು ಮಾತ್ರ ನಮ್ಮನ್ನೆಲ್ಲ ನೋಡ್ಕೊಂಡು ಏನ ನೋಡಂಗಿಲ್ಲ. ಗಂಡಸರನ್ನು ಒಂದೊಂದ್ಸಲಿ ಬುರ್ಕಿಗ್ಲಾಕ ಮುಂದೆ ಓಟ್ಲಾಗ್ತಾರೆ. ಇವೆಲ್ಲ ನಡೀತವೆ. ಅದಕ್ಕೋಸ್ಕರ ನಾವು ಹೇಳೋದೇನೆಂದ್ರೆ, ನೀವು ಬೂತ್ ಗೆದ್ರೆ, ಬೂತಲ್ಲಿ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಎಲೆಕ್ಷನ್ ಗೆದ್ದಲ್ಲಿ. ಅವ್ರಿಗೆ ಹೇಳಿದ್ರಿ ಯಾರಾದ್ರೂ ನೀವು ನಮ್ಮನ್ನು ನಿಮ್ಮನ್ನು ಅಂತ, ನಾನು ಏನೋ ಓಟ್ ನಡೆಯುವಾಗ ನಮ್ಮೂರಲ್ಲಿ ನನ್ನ ಓಟ್ ಲಿಸ್ಟ್ ಎಲ್ಲಿದೆ ಅಲ್ಲಿ ನಡೀತಾ ಇರೋ ಟೈಮಲ್ಲಿ ಯಾರು ಡೌಟ್ ಬಿದ್ದು, ಸರ್ ಇವ್ರು ನಾವು ಯಾವಾಗ ನೋಡಿಲ್ಲ, ಇವ್ರು ಬಂದ್ಬಿಟ್ಟಿದ್ದೀನಿ ಓಟ್ ಹಾಕಿದ್ರೆ. ನಾನು ಬಪ್ಪ ಇಲ್ಲಿ ಒಂದ್ಸಗಾವ ಅಂದೆ, ಸರ್ ಇದರಿ ಅಂದರೆ ಎದ್ದರಿ ಇಲ್ಲಿ ಹೇಳು ಅಂದೆ. ಅದೇ ಸರ್ ಅಲ್ಲಿ ಆ ಮನೆ ಅವನಾರ ಓಟ್ ಲಿಸ್ಟ್ 2,000 ರೂಪಾಯಿ ಕಾಸಿಸ್ಕೊಂಡು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಲ್ಲ, ಓಟ್ ಲಿಸ್ಟ್ ಸೇರಿಸಿದ್ದಾನೆ. ಅವ್ರು ಬಂದ ನಮ್ಮನೇಲಿ ಇರೋದಲ್ಲ, ನೀನೇ ಇರೋದು ಬಾಡಿಗೆ, ನಿಮ್ಮ ಮನೇಲಿ ಎಲ್ಲಿರ್ತೇವೆ ನಾವು ಕೇಳಿದ್ರೆ, ಇಲ್ಲ ಸನಾವರ್ ಮನೆಯಾಗಿರೋದು ಅಂತ. ಸನಾವರ್ ಮನೆಯ ಬಾಡಿಗೆ ಇರೋರು ಇಬ್ರು ನನಗೆ ಗೊತ್ತು, ಇವನು ಎಲ್ಲಿಂದ ಹೋದಂತ ಹೇಳು ಅಂತ ಹೇಳಿದ್ರೆ, ಆಮೇಲೆ ಒಂದು ಸ್ವಲ್ಪ ತಡಬಡಾಯಿಸಿ ಕರ್ನಾಟಕ ಸೈನಿಕರು ಸ್ವಲ್ಪ ಪೂಜೆ ಮಾಡ್ತಾರೆ. ಮಂಗಳಾರತಿ ಮಾಡಿದ್ದಾದ್ಮೇಲೆ ಅವಾಗ ನಿಜ ಹೇಳಿದ, ಯಾರು ಇವ್ರಿಗೆ 2,000 ರೂಪಾಯಿ ಇಸ್ಕೊಂಡು ಮಾಡಿಕೊಟ್ಟಿದ್ದ, ಮತ್ತೆ ಅವನಿಗೂ ಇವನಿಗಿಬ್ರಿಗೂ ಪೂಜೆ ಮಾಡಿ ಆಮೇಲೆ ಕಳಿಸಿದೆ. ನಾನು ಹೇಳಿದ್ದೇನೆಂದ್ರೆ, ನಮ್ಮಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಆಗಿದ್ದಾದ್ಮೇಲೆ ಇವತ್ತು ಆ ಬಾರ್ಡರ್ಗಳೆಲ್ಲ ಫುಲ್ಲು ಟೈಟ್ ಮಾಡ್ತಾ ಇರೋದಕ್ಕೆ ಗೊತ್ತಲ್ಲ, ಕೇಳಿದ್ದೀರಲ್ಲ ನ್ಯೂಸ್ಗಳೆಲ್ಲ, ಸುಮಾರು 400-500 JCBಗಳು ಬುಲ್ಡೋಜರ್ಗಳೆಲ್ಲ ಬಂದು ವೆಸ್ಟ್ ಬೆಂಗಾಲ್ಗೆ
ಇದರಲ್ಲಿ ಫಿಲ್ ಮಾಡೋದು ಪ್ರತಿಯೊಬ್ಬರು ಫಿಲ್ ಮಾಡಿ ಕ್ಲೀನಾಗಿ ಡಾಕ್ಯುಮೆಂಟ್ಸು ಅದರಲ್ಲಿ ನೋಟ್ ಮಾಡಿ ಕೊಟ್ಟರೆ ಕರೆಕ್ಟಾಗಿ ಅದು ಅಕ್ಸೆಪ್ಟ್ ಆಗುತ್ತೆ. ನಿಮ್ಮ ತಂದೆದಿಲ್ಲ, ನಿಮ್ಮ ಚಿಕ್ಕಪ್ಪಂದ ಯಾರ್ದೋ ಇತ್ತು, ಅದನ್ನು ನೀನು ಸೇರಿಸ್ಬಿಡ್ತೀನಿ ಅನ್ನೋ ಲೆಕ್ಕ ನಮ್ಮದೇ ಅಲ್ಲ, ಅವರೂ ಅಷ್ಟೇ ಕತೆ. ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ವೋಟ್ ಲಿಸ್ಟಿಗೆ ಸೇರಿಸಿದ್ರೆ 2002 ಮುಂದೆ ಇಲ್ಲಿತ್ತಪ್ಪ ನಿಮ್ಮ ಅಪ್ಪಂದು ವೋಟ್ ಲಿಸ್ಟು ಅಂತ ಕೇಳ್ತಾರೆ. ಅವ್ರು ಇರಲ್ಲ. ನಿಮ್ಮ ಅಪ್ಪನ ನಿಮ್ಮ ತಾತ ಇಬ್ಬರು ಇದ್ದೀರಿ, ಹೆಂಗೆ ಕುದುರ್ದೆ ನೀವು ಕೆಳಕ ಅಂತ ಕೇಳೋದು. ಏನೇನು ಹೆಂಗೆ ಕುದುರ್ದೆ? ಏನು ಪ್ರತ್ಯಕ್ಷ ಆಗುತ್ತಾ? ಪ್ರತ್ಯಕ್ಷ ಆಗುತ್ತಾ? ಏನಿಲ್ಲ, ನಡಿ ನೀನು ಜಾಗ ಇಲ್ಲ ಅಂತ ಕಳಿಸ್ಬೋದು ಅವರು. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನಾವು ಪ್ರತಿ ಬೂತಲ್ಲಿ ಒಂದು ಬೂತಲ್ಲಿ 700 ಇಂದ 800 ವೋಟ್ ಒಳಗಡೆ ಇರ್ತೀವಿ ಅಲ್ಲ. ನಾವು ಬಿ ಎಲ್ ಎಟ್ಟುಗಳು ಏನಿದ್ದೀವಿ, ಬಿ ಎಲ್ ಎಟ್ಟುಗಳು ಒಂದು ಟೀಮ್ ಮಾಡ್ಕೊಂಡು ಅವರಲ್ಲಿ ಏನೇನು ಕಮ್ಯುನಿಟಿ ಇರುತ್ತೆ ಆ ಕಮ್ಯುನಿಟಿ ಮುಖಂಡರು ಯಾರ್ಯಾರು ಇರ್ತಾರೆ, ಅಲ್ಲಿ ಮಹಿಳಾ ಮೋರ್ಚಾ ಇರ್ಬೋದು, OBC ಇರ್ಬೋದು, ನಮ್ಮ SC ಇರ್ಬೋದು, ನಮ್ಮ ಬಿ ಎಲ್ ಎಟ್ಟುಗಳು, ಬೂತ್ ಅಧ್ಯಕ್ಷರುಗಳು, ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರು, ಇವನ್ನೆಲ್ಲ ನಮ್ಮ ಪಂಚಾಯತ್ ಕರ್ಕೊಂಡು ನಾವೆಲ್ಲ ಒಂದು ಊರಲ್ಲಿ ಹೋಗಿ ನಮ್ಮಲ್ಲಿ ಬೂತ್ ಅಧ್ಯಕ್ಷರು ಯಾರಿರ್ತಾರೆ, ಬಿ ಎಲ್ ಎಟ್ಟುಗಳು ಯಾರಿರ್ತಾರೆ, ಅವ್ರ ಮನೆಗಳಲ್ಲಿ ಕೂತ್ಕೊಂಡು ಒಂದ್ಸರಿ ವೋಟ್ ಲಿಸ್ಟ್ ಇಟ್ಕೊಂಡು ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡಿ ಈ ಊರಿಗೆ ಹೊಸದಾಗಿ ವೋಟ್ ಲಿಸ್ಟ್ ಸೇರಿಕೊಂಡು ನಾವು ಹಳ್ಳಿಗಳಲ್ಲಿ ಗೊತ್ತಾಗೋದಿದೆ. ಸರ್ವೇ ಸಾಮಾನ್ಯ ಹೊಸದು ಯಾವ್ದಾದ್ರು ಒಂದು ವೋಟ್ ಲಿಸ್ಟ್